ಕಲಬುರಗಿಯ ಚಿನ್ನದ ಅಂಗಡಿ ದರೋಡೆ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಅಂಗಡಿ ಮಾಲೀಕನಿಗೆ ಸಂಕಷ್ಟ ಎದುರಾಗಿದೆ. ದೂರು ಕೊಟ್ಟಿದ್ದು ಜಪ್ತಿಯಾಗಿದ್ದರ ನಡುವೆ 2 ಕೆಜಿ ಬಂಗಾರದ ವ್ಯತ್ಯಾಸ ಕಂಡುಬಂದಿದೆ. ಈಗ ಅಂಗಡಿ ಮಾಲೀಕ ಕಂಪ್ಲೇಂಟ್ ಕೊಟ್ಟಿದ್ದು 805 ಗ್ರಾಂ ಚಿನ್ನ ಕಳುವಾಗಿದೆ ಅಂತ. ಆದರೆ ಜಪ್ತಿಯಾಗಿದ್ದು 2.805 ಕೆಜಿ ಚಿನ್ನದ ಆಭರಣ ಮಾಡ್ತಿದ್ದಂತ ಮಾಲೀಕನ ಬಳಿ ದಾಖಲೆ ಇಲ್ಲದ ಬಂಗಾರ ಪತ್ತೆಯಾಗಿದೆ. ಮಾಲೀಕ ದಾಖಲೆ ಕೊಡದೇ ಇದ್ರೆ ಚಿನ್ನ ವಾಪಸ್ ಸಿಗೋದು ಡೌಟ್ ಆಗಿದೆ. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಮೊಳಗಿದೆ. ಇನ್ನು ಗಿರಿನಗರದ ಬಡಾವಣೆಯ ಮನೆಯೊಂದರಲ್ಲಿ ಕಳ್ಳತನ ಮಾಡಿದ್ದ 2 ಕಳ್ಳರ ಕಾಲಿಗೆ ಪೊಲೀಸರು ಗುಂಡಾರಿಸಿದ್ದಾರೆ. ಮುಜಾಮಿಲ್ ವಿಜಯ್ ಇಬ್ಬರು ಕಳ್ಳತನ ಮಾಡಿ ಕಾಕಿ ಕೈಗೆ ತಗಲಾಕೊಂಡಿದ್ರು. ಈ ವೇಳೆ ಪಿಎಸ್ಐ ಮಲ್ಲಿಕಾರ್ಜುನ್ ಮೇಲೆನೇ ಹಲ್ಲೆ ಮಾಡಿ ಪರಾರಿಯಾಗೋದಕ್ಕೆ ಯತ್ನ ಮಾಡ್ತಾರೆ. ಆತ್ಮರಕ್ಷಣೆಗೆ ಕಳ್ಳರ ಕಾಲಿಗೆ ಗುಂಡ ಹಾರಿಸಲಾಗಿದ್ದು ಗಾಯಾಳುಗಳನ್ನ ಸದ್ಯ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸಂತ್ರಸ್ತೆ ಸಾಯಿ ದೂರನ್ನ ಸಲ್ಲಿಸಿದ್ದಾರೆ. ದೂರಿನಲ್ಲಿ ಹೊಕ್ರಣ ಪೊಲೀಸರ ವಿರುದ್ಧ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಹೊಕ್ರಣ ಪೊಲೀಸರು ಚೌಹಾಣ್ ಸಂಬಂಧಿ ನೀಡಿದ ಸುಳ್ಳು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ನನ್ನ ಗಂಡ ನಾಮದೇವ ರಾಥೋಡ್ ಜುಲೈ 5ನೇ ತಾರೀಕು ಘಟನೆ ದಿನ ನಮ್ಮ ಜೊತೆ ಇರಲೇ ಇಲ್ಲ. ಆದರೂ ಅವರನ್ನ A1 ಆರೋಪಿಯನ್ನಾಗಿ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇದು ಆಘಾತಕಾರಿ ಸಂಗತಿ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಎರಡು ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಘಟನೆಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿಗೆ ಗಾಯ ಆಗಿದ್ದು, ಈ ಪೈಕಿ 8 ಜನರ ಸ್ಥಿತಿ ಈಗ ಗಂಭೀರ ಆಗಿದೆ. ಓರ್ವ ಬಸ್ ಚಾಲಕ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಬಳಿ ಈ ಘಟನೆ ಆಗಿದೆ. ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುತ್ತಾ ಇದ್ದಂತ ಸಾರಿಗೆ ಬಸ್ ಹಾಗೂ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಬಸ್ಗಳ ನಡುವೆ ಶಿರಾಡಿ ಘಾಟ್ ರಸ್ತೆಯಲ್ಲಿ ಅಪಘಾತ ನಡೆದಿದೆ. ಪ್ರದೀಪ ಮಿಸಸ್ ಇಂದು ಭೀಮನ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಮಂಡ್ಯದ ಆರತಿ ಉಕ್ಕಡದ ಬಳಿ ಇರುವಂತಹ ಅಹಲ್ಯಾದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಅಹಲ್ಯಾದೇವಿ ದರ್ಶನಕ್ಕೆ ಮಧ್ಯರಾತ್ರಿಯಿಂದಲೇ ಭಕ್ತರ ದಂಡು ಹರಿದು ಬಂದಿತ್ತು. ಇನ್ನು ಮುಂಜಾನೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗಿತ್ತು. ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡೆದರು.
ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಫ್ರಿಡ್ಜ್ ಸ್ಫೋಟಗೊಂಡಿರುವಂತಹ ಘಟನೆ ಬಳ್ಳಾರಿ ಕಂಪ್ಲಿಯ ಕೋಟೆ ಪ್ರದೇಶದ ಶರೀಫ್ ಸಾಹೇಬನೂರ ಮನೆಯಲ್ಲಿ ನಡೆದಿದೆ. ನಿನ್ನೆ ಬೆಳಿಗ್ಗೆ ಮನೆಯಲ್ಲಿ ಕರೆಂಟ್ ಹೋಗಿತ್ತು. ಮತ್ತೆ ಕರೆಂಟ್ ವಾಪಸ್ ಬಂದಾಗ ಫ್ರಿಡ್ಜ್ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆ ಬಿರುಕು ಬಿಟ್ಟಿದ್ದು ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ. ಮನೆಯ ಕಿಟಕಿಯಿಂದ ಹೊಗೆ ಬರ್ತಿರುವುದನ್ನ ಕಂಡಂತ ಸ್ಥಳೀಯರು ಮನೆಯವರಿಗೆ ಮಾಹಿತಿ ನೀಡಿದ್ದಾರೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದೇ ಇರುವುದಕ್ಕೆ ಪ್ರಾಣ ಹಾನಿ ತಪ್ಪಿದೆ. ಆನೆ ದಾಳಿಗೆ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಬನ್ನೂರು ಬಳಿ ನಡೆದಿದೆ. 25 ವರ್ಷದ ಅನಿತಾ ಆನೆ ದಾಳಿಗೆ ಬಲಿಯಾಗಿರುವಂತಹ ಮೃತ ದುರ್ದೈವಿ. ಕಾಫಿ ತೋಟದಲ್ಲಿ ಕೆಲಸ ಮಾಡಿ ಮನೆಗೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ದಾಳಿಯಾಗಿದೆ. ಗಾಯಗೊಂಡ ಅನಿತಾಳಿಗೆ ಬಾಳೆಹೊನ್ನೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ರವಾನೆ ಮಾಡಲಾಗಿತ್ತು. ಆದರೆ ಮಾರ್ಗ ಮಧ್ಯದಲ್ಲೇ ಅನಿತಾ ಸಾವನ್ನಪ್ಪಿದ್ದಾರೆ. ಗೋವಾದಲ್ಲಿ ಕನ್ನಡಿಗರ ಮೇಲೆ ನಿರಂತರ ದೌರ್ಜನ್ಯ ಮುಂದುವರೆದಿದೆ. ಕರ್ನಾಟಕದವರು ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಇನ್ನು ಹಲ್ಲೆ ಮಾಡೋದು ಕೂಡ ನಿಂದಿಸುವಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಿದೆ. ಇದೀಗ ವಿಜಯಪುರ ಜಿಲ್ಲೆಯ ಅನಿಲ್ ರಾಥೋಡ್ ಅನ್ನೋರ ಮೇಲೆ ಕೆಲ ದುಷ್ಕರ್ಮಿಗಳು ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಮಹಾರಾಷ್ಟ್ರದಿಂದ ಗೋವಾಗೆ ಈ ಕಟ್ಟಡಕ್ಕೆ ಕಲ್ಲನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಅವರ ಟ್ರಕ್ ಅನ್ನ ಅಡ್ಡಗಟ್ಟಿದ್ದಾರೆ. ಇನ್ನು ಓಪನ್ ಕಾರಲ್ಲಿ ಜೀಪ್ನಲ್ಲಿ ಬಂದಂತ ಕೆಲವರು ಹಲ್ಲೆಯನ್ನು ನಡೆಸಿ ಕಿಟಕಿಟದಾಗಿ ಬೈದು ಅವರನ್ನ ನಿಂದಿಸಿ ಸಂತ್ರಸ್ತ ಅನಿಲ್ ಈಗ ಗೋವಾದ ಪೆಡ್ನೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಕಂಪ್ಲೇಂಟ್ ಫೈಲ್ ಮಾಡ್ಕೊಳ್ತಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿಬಂದಿದೆ. ಗೋವಾದಲ್ಲಿ ಕನ್ನಡದವರ ಮೇಲೆ ಆಗುತ್ತಿರತಕ್ಕಂತಹ ಗೋವಾದವರ ದರ್ಬಾರ ಬಹಳ ಹೆಚ್ಚಾಗಿದೆ. ಹೇಳೋದಂದ್ರೆ ಇವತ್ತಿನ ದಿನ ನಮ್ಮ ಟ್ರಕ್ ತೆಗೆದುಕೊಂಡು ಯಾರು ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಕನ್ಸ್ಟ್ರಕ್ಷನಿಗೆ ಅವ್ರಿಗೆ 35 ವರ್ಷ ಆಯಿತು ನಾವಿಲ್ಲೇ ವಾಸ ಆಗಿ ಬಿಸ್ನೆಸ್ ಮಾಡ್ತಾಯಿದ್ದೇವೆ. ಹಲವಾರು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಕನ್ನಡ ಆಗಮಿಸಿ ಶಂಭು ಶೆಟ್ಟಿ ಅವರೇ ಒಂದು ಇದೇನು ಮಾಡೋದಂತೆ. ಇಡಿ ಸಮನ್ಸ್ ವಿಚಾರಣದಲ್ಲಿ ಸದ್ಯ ಸುಪ್ರೀಂ ಸಿಎಂ ಅವರಿಗೆ ಈಗ ಕುಟುಂಬಕ್ಕೆ ಏನು ಕೋರ್ಟ್ ರಿಲೀಫ್ ಕೊಟ್ಟಿದೆಯಲ್ಲ, ಈ ಹಿನ್ನೆಲೆಯಲ್ಲಿ ಮಹದೇಶ್ವರ ಸ್ವಾಮಿಗೆ ಸಿಎಂ ಅಭಿಮಾನಿಗಳು ಪೂಜೆಯನ್ನು ಸಲ್ಲಿಸಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಿಎಂ ಭಾವಚಿತ್ರವನ್ನ ಹಿಡಿದು ಜಯಘೋಷವನ್ನ ಕೂಗಿದ್ದಾರೆ. ಈ ಹಿಂದೆ ಸುಪ್ರೀಂನಲ್ಲಿ ರಿಲೀಫ್ ಸಿಕ್ಕಿದ್ರೆ ಪೂಜೆಯನ್ನ ಸಲ್ಲಿಸ್ತೇವೆ ಅನ್ನೋದಾಗಿ ಅಭಿಮಾನಿಗಳು ಹರಕೆಯನ್ನ ಹೊತ್ತಿದ್ರು ಅಂತ ಹೇಳಲಾಗ್ತಿದೆ. ವಿನಾಕಾರಣ ಮೈಸೂರಿನ ಮೂಡ ಕೇಸ್ ದಾಖಲಿಸಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಹುನ್ನಾರದಿಂದ ಇಡಿ ಅವರು ಕೇಸನ್ನು ದಾಖಲಿಸಿ ವಿನಾಕಾರಣ ಗೊಂದಲ ಸೃಷ್ಟಿಸಿದ್ರು. ಆ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಏನು ಇಡಿ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ತಲಾಟೆ ತಗೊಂಡಿದೆ. ದಯಮಾಡಿ ಇನ್ನಾದ್ರೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ವಿನಾಕಾರಣ ಸುಳ್ಳು ಆರೋಪ ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯಿಸ್ತೇವೆ. ಕಾಂಗ್ರೆಸ್ ಮುಖಂಡ ಜಿಎಸ್ ಮಂಜುನಾಥ್ ಅವರ ಮನೆಯಲ್ಲಿ ಖದೀಮರು ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಕುಟುಂಬ ಸಮೇತ ತಿರುಪತಿಗೆ ತೆರಳಿದ್ದ ಹೊತ್ನಲ್ಲಿ ಮನೆಗೆ ನುಗ್ಗಿ ಲಕ್ಷಾಂತರ ಮೌಲ್ಯದ ಚಿನ್ನ ನಗದನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಕಳ್ಳತನಕ್ಕೆ ಬಳಸಿದ್ದಂಥ ರಾಡು, ಹೆಲ್ಮೆಟ್ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ನೊಂದಿಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಬಡಾವಣೆ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಕೇಸ್ ದಾಖಲಾಗಿದೆ.
ದಕ್ಷಿಣ ಕನ್ನಡದ ಗಡಿ ಜಿಲ್ಲೆ ಕಾಸರಗೋಡು ಜಿಲ್ಲೆಯ ಚೆರುವತ್ತೂರಿನ ವೀರಮಲ ಗುಡ್ಡ ಕುಸಿದಿದೆ. ಪರಿಣಾಮ ಕನ್ಯಾಕುಮಾರಿ ಮತ್ತು ಪೆನುವೇಲ NH66 ಈ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಹಾಗೂ ಸ್ಥಳೀಯರು ಬಂದು ಮಣ್ಣನ್ನ ತೆರವುಗೊಳಿಸುತ್ತಿದ್ದಾರೆ. ಸದ್ಯ ಒಂದು ಲಾರಿ ಮಣ್ಣಿನಡಿ ಸಿಲುಕಿರುವಂತಹ ಬಗ್ಗೆ ಸ್ಥಳೀಯರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ವಾಹನ ಇಲ್ಲದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಸದ್ಯ ಸಂಚಾರಕ್ಕೆ ಬದಲಿ ರಸ್ತೆ ಮಾರ್ಗವನ್ನ ಸ್ಥಳೀಯ ಆಡಳಿತ ಸೂಚಿಸಿದೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಟ್ರಕ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಸಮೀಪದ ಮುಂಬಾಳು ಬಳಿ ಈ ಘಟನೆ ಆಗಿರುವುದು. ಭೀಕರ ಅಪಘಾತದಲ್ಲಿ ಚಾಲಕ ಸೇರಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಈಗ ಗಾಯಗೊಂಡಿದ್ದಾರೆ. ಅಪಘಾತದ ನಡೆದ ಸಂದರ್ಭದಲ್ಲಿ ಚಾಲಕ ಸೇರಿದಂತೆ 4ವರಿಗೆ ಗಂಭೀರ ಗಾಯ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಸುಮಾರು 50 ಜನ ಪ್ರಯಾಣ ಮಾಡ್ತಿದ್ದಂತ ಕೆಎಸ್ಆರ್ಟಿಸಿ ಬಸ್ ಸಾಗರದಿಂದ ಶಿವಮೊಗ್ಗಕ್ಕೆ ತೆರಳುತ್ತಾ ಇತ್ತು ಅಂತ ಹೇಳಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ಹರಿದು ವೃದ್ಧ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನ ಶ್ರೀರಾಂಪುರದಲ್ಲಿ ನಡೆದಿದೆ. 71 ವರ್ಷದ ಶ್ರೀರಾಂಪುರದ ಪುರುಷೋತ್ತಮಯ್ಯ ಮೃತ ವ್ಯಕ್ತಿ. ಸ್ಕೂಟರ್ಗೆ ಬಸ್ ಡಿಕ್ಕಿ ಹೊಡೆತಕ್ಕೆ ವೃದ್ಧ ಕೆಳಗೆ ಬಿದ್ದ ತಕ್ಷಣ ಕೆಎಸ್ಆರ್ಟಿಸಿ ಬಸ್ ಹರಿದಿದೆ. ವೃದ್ಧ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಹಾಲಿನ ಬೂತ್ನಿಂದ ಹಾಲನ್ನು ತೆಗೆದುಕೊಂಡು ಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಆಗಿದೆ. ಸಿಲಿಂಡರ್ ಸೋರಿಕೆಯಿಂದ ಮನೆಯೊಂದು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಹುಬ್ಬಳ್ಳಿಯ ಶಕ್ತಿ ಕಾಲೋನಿಯಲ್ಲಾಗಿದೆ. ಅವಘಡದಲ್ಲಿ ಮಹಂತೇಶ್ ದೈಹಿಕ ಶಿಕ್ಷಕಿ ಗಂಗಮ್ಮ, ಮಕ್ಕಳಾದ ಮನೋರಂಜನ್ ಮತ್ತು ಕಾರುಣ್ಯ ಸೇರಿ 4ವರು ಗಾಯಗೊಂಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಚಿಂಚೋಳಿ ತಾಲೂಕಿನ ಹಲವು ಹಳ್ಳಿಗಳು ತತ್ತರಿಸಿ ಹೋಗಿವೆ. ನಿರಂತರ ಮಳೆಯ ಹೊಡೆತಕ್ಕೆ ಚೆಟ್ಟಿನಾಡ ಸಿಮೆಂಟ್ ಕಾರ್ಖಾನೆ ಆವರಣ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕೊಲ್ನಾರ್, ಮಿರಿಯಾಣ, ಅನ್ವಾರ್ ಭಾಗದಲ್ಲಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದ್ದು ಇದರ ಪರಿಣಾಮ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಈಗ ಜಲಾವೃತಗೊಂಡಿದೆ. ಜನರು ಈಗ ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಅಭಿಮಾನಿ ಬಳಗದಿಂದ ಶಿವಮೊಗ್ಗದ ಸರ್ವಸಿದ್ಧಿ ಶ್ರೀ ವಿನಾಯಕ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಅಖಿಲ ಕರ್ನಾಟಕ ಅಭಿಮಾನಿ ಬಳಗದ ವತಿಯಿಂದ ಕೆಪಿಸಿಸಿ ರಾಜ್ಯ ಸಂಯೋಜಕ ಆರ್ ಮೋಹನ್ ನೇತೃತ್ವದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಯಿತು. ಇನ್ನು ಶತರುದ್ರಾಭಿಷೇಕ, ಶತಚಂಡಿಕಾ ಪಾರಾಯಣ ಹಾಗೂ 108 ಕಾಯಿ ಸಹಿತ ಗಣಹೋಮ ಪೂಜೆ ಸಲ್ಲಿಸಿದ್ದಾರೆ. ಪೂಜೆಯಲ್ಲಿ ಶಿವಮೊಗ್ಗದ ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯ್ ಕುಮಾರ್ ಸೇರಿ ಡಿಕೆಶಿ ಅಭಿಮಾನಿಗಳು ಭಾಗಿಯಾಗಿದ್ರು. ಹೆಸರನ್ನೇ ಪಡೆದುಕೊಂಡಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಅವರಿಗೆ ಧಾರವಾಡ ಜಿಲ್ಲೆಯಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಕಲಘಟಕಿ ತಾಲೂಕಿನ ಬಿದರಗಡ್ಡಿ ಗ್ರಾಮದ ಬಳಿ ರಸ್ತೆ ಕೊಚ್ಚಿಕೊಂಡು ಹೋಗಿದ್ದು ಈಗ ಜನ ಸಂಕಷ್ಟದಲ್ಲಿದ್ದಾರೆ. 10ಕ್ಕೂ ಹೆಚ್ಚು ಹಳ್ಳಿಗಳು ಈಗ ಈ ಸಂಪರ್ಕವನ್ನ ಕಡಿತ ಆಗಿದ್ದು ಶಾಲಾ ಮಕ್ಕಳಿಗೆ ಯಾರಿಗೂ ಕೂಡ ಹೋಗೋದಕ್ಕಾಗ್ತಿಲ್ಲ. ಕಳೆದ 3 ತಿಂಗಳಿನಿಂದ ರಸ್ತೆ ಸರಿಪಡಿಸಲು ಗ್ರಾಮಸ್ಥರು ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದಾಗಿ ಸದ್ಯ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ.
ಮಾಡ್ಬೇಕು ನಾವು ಏನು ದೊರೆದು ಮಾಡೋರು ಯಾರು ಇದರಲ್ಲಿ ಹಂಗೆ ಏನು ವಿಚಾರ ಮಾಡ್ತೀರಿ ಎಲ್ಲರೂ ಕೂಡಿ ಮಾಡ್ರಿ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಗೂ ಮುನ್ನ ಹಾಸನದ ನಾಗರನವಿಲೆ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಡಿಸಿಎಂ ಡಿಕೆಶಿ ಯಾವುದೇ ಸೆಕ್ಯೂರಿಟಿ ಬೆಂಗಾವಲು ವಾಹನ ಇಲ್ಲದೆ ಆಗಮಿಸಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಅವರಿಗೆ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸಾಥ್ ನೀಡಿದ್ದಾರೆ. ತಾಯಿಯೊಬ್ಬಳು ಹೆತ್ತ ಮಗಳನ್ನೇ ಉಸಿರುಗಟ್ಟಿಸಿ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈ ಘಟನೆ ಬೆಂಗಳೂರಿನ ನೆಲಮಂಗಲದ ಕೆಜಿ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 5 ವರ್ಷದ ಬಾಲಕಿ ಸಿರಿ ಮೃತಪಟ್ಟಿದ್ದಾಳೆ. ಗಂಡನ ಕಾಟಕ್ಕೆ ಬೇಸತ್ತು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಸದ್ಯ ಗೊತ್ತಾಗ್ತಿದೆ. ಆರೋಪಿ ತಾಯಿ ಮಹಾಲಕ್ಷ್ಮಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾಳೆ. ತಂದೆ ಜಯರಾಮ್ನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನಲ್ಲಿ ಭೂಸ್ವಾಧೀನ ಪರಿಹಾರ ವಿಳಂಬ ಆಗಿದ್ದಕ್ಕೆ ರೈತರು ನೀರಾವರಿ ಕಚೇರಿಯ ಪೀಠೋಪಕರಣವನ್ನ ಈಗ ಕಬ್ಜಾ ಮಾಡಿರುವಂತಹ ಘಟನೆ ನಡೆದಿದೆ. ಸಿರವಾರ ತಾಲೂಕಿನ ಹಿರೇದಿನ್ನಿ ಗ್ರಾಮದ ರೈತ ಕರಿಯಪ್ಪಗೆ ಬರಬೇಕಾಗಿದ್ದಂತ 16.30 ಲಕ್ಷ ರೂಪಾಯಿ ಭೂಸ್ವಾಧೀನ ಪರಿಹಾರ ವಿಳಂಬ ಆಗಿದೆ. ಹೀಗಾಗಿ ಸಿರವಾರ ಪಟ್ಟಣದ ನೀರಾವರಿ ಇಲಾಖೆ ಕಚೇರಿ ವಿಭಾಗ 4ರ ಪೀಠೋಪಕರಣವನ್ನ ಜಪ್ತಿ ಮಾಡಲಾಗಿದೆ. ಮಾನ್ವಿಯ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯ ಈ ಆದೇಶವನ್ನ ಕೊಟ್ಟಿದ್ದು ಸದ್ಯ ಜಪ್ತಿ ಮಾಡಲಾಗಿದೆ. ಇದರಲ್ಲಿ ಈಗ ಹಿರೇಬಾದ್ರದಿನಿ ಗ್ರಾಮದ ಸರ್ವೆ ನಂಬರ್ 113 15 ಗುಂಟೆ ಜಮೀನನ್ನ ಈಗ 1976ನೇ ಸಾಲಿನಲ್ಲಿ ಬಾಳವಾಡ ಟು ಜಲ್ದಿನ್ನಿ ಆಯಕಟ್ ರೋಡ್ ನಿರ್ಮಾಣ ಮಾಡಲಿಕ್ಕಾಗಿ ಅಕ್ವೈರ್ ಮಾಡ್ಕೊಂಡಿದ್ದೆ. ಬಾಗಲಕೋಟೆಯ ಹಲವೆಡೆ ನಿರಂತರವಾಗಿ ಸುರಿತಿರುವಂತಹ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಇನ್ನು ತಳಕವಾಡ ಗ್ರಾಮದಿಂದ ಆಶ್ರಯ ಫ್ಲಾಟ್ಗೆ ಹೋಗುವಂತ ಮುಖ್ಯ ರಸ್ತೆ ಹದಗೆಟ್ಟಿದ್ದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಅರ್ಧ ಕಿಲೋಮೀಟರ್ ರಸ್ತೆ ಹಾಳಾಗಿ ಕೆಸರು ಗದ್ದೆಯಂತಾಗಿದೆ. ಮಕ್ಕಳು ಹಿರಿಯರು ಓಡಾಡೋದಕ್ಕೆ ಸಾಧ್ಯವೇ ಆಗ್ತಿಲ್ಲ. ನಿತ್ಯ ಹೊಲ ಗದ್ದೆಗಳಿಗೆ ಹೋಗಿ ಬರುವಂತ ರೈತರು ಇನ್ನು ಬೈಕ್ ಸವಾರರಿಗೂ ಕೂಡ ಈ ರಸ್ತೆ ಸವಾಲಾಗಿದೆ. ರಸ್ತೆ ದುರಸ್ತಿಗೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಂತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ರಾಜ್ಯ ಸರ್ಕಾರದ ದ್ವಂದ್ವ ನಿಲುವಿಗೆ ಶಿವಮೊಗ್ಗದಲ್ಲಿ ಅನ್ನದಾತರು ಕಂಗಾಲಾಗಿದ್ದಾರೆ. ಒಂದು ಕಡೆ ಒತ್ತುವರಿ ತೆರವು ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ಇನ್ನೊಂದು ಕಡೆ ಅರಣ್ಯ ಇಲಾಖೆ ಜಿಲ್ಲೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆಸಿದೆ. ನೋಟಿಸ್ ನೀಡದೇನೆ ಜಿಲ್ಲೆಯ ವಿವಿಧೆಡೆ ತೆರವು ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಿದೆ. ಇನ್ನು ಚಿತ್ರಶೆಟ್ಟಿಹಳ್ಳಿ ಹಾಗೂ ಶೆಟ್ಟಿಹಳ್ಳಿ ಗ್ರಾಮದ ಒತ್ತುವರಿ ತೆರವು ಕೆಲವರ ಜಾಗ ಕೂಡ ತೆರವು ಮಾಡಿ ರೈತರ ಅಡಿಕೆ ಮರ ಇತರೆ ಬೆಳೆಗಳು ನಾಶ ಆಗ್ತಾ ಇದೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಮಪ್ಪ ಅವರ ಜಮೀನಲ್ಲಿದ್ದಂತ 350ಕ್ಕೂ ಅಧಿಕ ಅಡಿಕೆ ಗಿಡವನ್ನ ತೆರವು ಮಾಡಿದೆ ಅಂತ ಹೇಳಲಾಗ್ತದೆ.
ಕೋಲಾರದ ಬೇತಮಂಗಲ ನೀರು ಸರಬರಾಜು ಕೇಂದ್ರದ 3 ಅಧಿಕಾರಿಗಳು ಲೋಕಾಯುಕ್ತ ಬಲೆಗೂ ಬಿದ್ದಿದ್ದಾರೆ. 2,70,000 ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಎಇ ಶಿವಕುಮಾರ್, ಎಇ ರಶ್ಮಿ ಹಾಗೂ ಗುತ್ತಿಗೆ ನೌಕರ ರಾಮಚಂದ್ರಗೌಡ ಲೋಕಾಯುಕ್ತ ಬಲೆಗೆ ಬಿದ್ದಂತ ಅಧಿಕಾರಿಗಳು. ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೀದರ್ನಲ್ಲಿ 4 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವಾಗಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಿದೆ. ಮಗಳ ಮೇಲೆ ಅತ್ಯಾಚಾರ ಆಗಿರಬಹುದು ಅನ್ನೋದಾಗಿ ತಾಯಿ ಶಂಕೆಯನ್ನ ವ್ಯಕ್ತಪಡಿಸಿ ದೂರನ್ನ ಕೊಟ್ಟಿದ್ದಾರೆ. ಖಾಸಗಿ ಶಾಲೆಯಲ್ಲಿ ನರ್ಸರಿ ಓದ್ತಿದ್ದಂತ ಬಾಲಕಿಯ ಮನೆಗೆ ಬಂದಾಗ ಅವಳ ಗುತ್ತಾಮದಲ್ಲಿ ತೀವ್ರ ರಕ್ತಸ್ರಾವ ಆಗಿದೆ. ಬಾಲಕಿಯ ಬಟ್ಟೆ ಬದಲಾಯಿಸುವಂತಹ ಹೊತ್ತಿನಲ್ಲಿ ಬೇರೆ ರೀತಿಯಾದಂತಹ ಅನುಮಾನಗಳು ಗೊತ್ತಾಯಿತು. ಹೀಗಾಗಿ ಗಾಬರಿಕೊಂಡು ತಾಯಿ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಗ್ರಾಮೀಣ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಕರ್ತವ್ಯ ಲೋಪದ ದೂರಿನ ಹಿನ್ನೆಲೆ ಶಿವಮೊಗ್ಗದಲ್ಲಿ ಪಿಡಿಒನನ್ನ ಅಮಾನತು ಮಾಡಲಾಗಿದೆ. ಹೊಸನಗರ ತಾಲೂಕಿನ ಎಂ ಗುಡ್ಡೆಕೊಪ್ಪ ಪಿಡಿಒ ಎಸ್ ರವಿ ಅವರನ್ನ ಸಸ್ಪೆಂಡ್ ಮಾಡಿ ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಹಾಗೂ ಉಪ ಕಾರ್ಯದರ್ಶಿ ವರದಿ ಆಧರಿಸಿ ಅಮಾನತಿಗೆ ಈಗ ಆದೇಶವನ್ನು ನೀಡಲಾಗಿದೆ. ಈ ಸ್ವತ್ತು ದಾಖಲೆಗೆ ಅಧಿಕೃತ ರಿಜಿಸ್ಟರ್ ನಿರ್ವಹಿಸದೆ ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ನದಿಗೆ ಹಾರಿ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಶಬಾದ್ ಪಟ್ಟಣದ 55 ವರ್ಷದ ಜಗದೀಪ ಸ್ವಾಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅನಾರೋಗ್ಯ ಹಿನ್ನೆಲೆಯಲ್ಲಿ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಸೇತುವೆ ಮೇಲಿಂದ ಕಾಳಗಿ ನದಿಗೆ ಸದ್ಯ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಗ್ನಿಶಾಮಕ ದಳದಿಂದ ಮೃತದೇಹಕ್ಕಾಗಿ ಹುಡುಕಾಟ ಮುಂದುವರೆದಿದೆ. ಹೃದಯಾಘಾತದಿಂದ 32 ವರ್ಷದ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದ ಶಂಕರಯ್ಯ ಮೃತ ಯುವಕನಾಗಿದ್ದಾನೆ. ರಾತ್ರಿ ಮನೆಯಲ್ಲಿ ಊಟ ಮಾಡಿ ಮಲಗಿದ್ದಂತ ಶಂಕರಯ್ಯಗೆ ಇವತ್ತು ಬೆಳಿಗ್ಗೆ ಏಕಾಏಕಿಯಾಗಿ ಎದೆನೋವು ಕಾಣಿಸಿಕೊಂಡಿದೆ. ಕುಟುಂಬಸ್ಥರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಮಾರ್ಗ ಮಧ್ಯೆನೇ ಯುವಕ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶು ವಿಭಾಗದ ಅವ್ಯವಸ್ಥೆಯನ್ನ ಕಂಡು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧಿಕಾರಿಗಳು ಕೆಂಡ ಕಾರಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ ಕುಸುಂಬೆ ಅವರ ನೇತೃತ್ವದ ತಂಡ ಆಸ್ಪತ್ರೆಗೆ ದಿಢೀರ್ ಭೇಟಿಯನ್ನ ಕೊಟ್ಟಿದ್ರು. ಈ ವೇಳೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ, ಸಮರ್ಪಕವಾದಂತಹ ಎಸಿ ನಿರ್ವಹಣೆ ಸೂಚನೆಯನ್ನ ಮಾಡಲಾಗಿದೆ. ಬಾಣಂತಿಯರ ಸಮಸ್ಯೆ ಆಲಿಸದಂತ ಸದ್ಯ ಅವರೆಲ್ಲರೂ ಕೂಡ ವಿಚಾರಣೆ ಮಾಡಿದ್ರು. ಕೂಡಲೇ ಸೂಕ್ತ ಸೌಲಭ್ಯವನ್ನ ಒದಗಿಸುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಎಲ್ಲ ಪೂರ್ತಿ ಸ್ವಚ್ಛತೆ ನೋಡೋದೇ ಮಾಡಿ. ಎಷ್ಟು ಇಲ್ಲಿ ಮಂತ್ಲಿ ಡೆಲಿವರಿ ಅವರೇ ಎಷ್ಟು ಮಂತ್ಲಿ ಡೆಲಿವರಿ ಇಲ್ಲಿ 250 ಮಕ್ಕಳಿಲ್ಲ ಎದಕ್ಕೆ ಕೊಟ್ಟಿದ್ದಮ್ಮ ಆನ್ ಮಾಡ್ಬೇಕಲ್ರಿ. ಎದಕ್ಕಿದೆ ಹೇಳ್ರಿ? ಪೀಡಿಯಾಟ್ರಿಷಿಯನ್ ಇದ್ರಿ ನೀವು? ಸರ್ ಇಲ್ಲಿ ಎಲ್ಲ ಕ್ಲೋಸ್ಡ್ ಇರ್ತದೆ ಸರ್. ಕ್ಲೋಸ್ ಇದ್ದಲ್ಲಿ ಎಸಿ ಇರ್ಬೇಕಾ, ಓಪನ್ ಇದ್ದಲ್ಲಿ ಇರ್ಬೇಕ್ರಿ? ಇಲ್ಲ, ಕ್ಲೋಸ್ ಇದ್ದಲ್ಲಿ. ಏನಾಗಿತ್ತಮ್ಮ ನಾಯಿಗೆ? ಏನಾದ್ರು ನಿಮ್ಮ ಮನೆ ನಾಯಿನೇ ಅಲ್ಲ? ತುಮಕೂರಿನಲ್ಲಿ ನಗರಸಭೆ ಮಾಜಿ ಸದಸ್ಯೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ನಗರದ 34ನೇ ವಾರ್ಡಿನ ಸದಸ್ಯೆಯಾಗಿದ್ದ ವನಜಾಕ್ಷಿ ಇವತ್ತು ಬೆಳಗ್ಗೆ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಮೃತ ವನಜಾಕ್ಷಿಗೆ 2 ಮಕ್ಕಳಿದ್ದು ಸದ್ಯ ಅವರನ್ನ ಅಗಲಿದ್ದಾರೆ. ಕುಟುಂಬದಲ್ಲಿ ಈಗ ಸಂತಾಪವನ್ನು ಸೂಚಿಸಲಾಗ್ತಿದೆ ಕುಟುಂಬಸ್ಥರಿಂದ.
ಉತ್ತರ ಕನ್ನಡದ ಶಿರಸಿಯ ಬೈರುಂಬೆ ಬಳಿ ವೈದ್ಯರೊಬ್ಬರ ರೆಸಾರ್ಟ್ನಲ್ಲಿ ಅಕ್ರಮವಾಗಿ ಇಸ್ಪೀಟ್ ದಂಧೆ ನಡೆಸಲಾಗುತ್ತಿತ್ತು. ಖಚಿತ ಮಾಹಿತಿಯ ಮೇರೆಗೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿ 49 ಲಕ್ಷ ರೂಪಾಯಿ ನಗದು ಹಾಗೂ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ಈ ವೇಳೆ ದಾವಣಗೆರೆ ಹಾಗೂ ಹಾವೇರಿ ಮೂಲದ 19 ಜನರನ್ನ ಬಂಧಿಸಲಾಗಿದೆ. ಶಿರಸಿಯ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ.